ಎಲ್ಲರಿಗೂ ನಮಸ್ಕಾರ. ಕೈಲಾಸ ಪರ್ವತದ ಬಗ್ಗೆ ಮಾತನಾಡೋಣ. ಕೈಲಾಸ ಪರ್ವತವು ಪಶ್ಚಿಮ ಟಿಬೆಟ್ನಲ್ಲಿದೆ. ಸಮುದ್ರ ಮಟ್ಟದಿಂದ 6656 ಮೀಟರ್ ಎತ್ತರದಲ್ಲಿರುವ ಕೈಲಾಶ್ ಪರ್ವತ ಟಿಬೆಟ್ ಅಲ್ಲ. ಹಿಂದೂ ಧರ್ಮವು ಪರ್ವತವು ಶಿವನ ನಿವಾಸ ಮತ್ತು ಪ್ರಪಂಚದ ಕೇಂದ್ರವಾಗಿದೆ ಎಂದು ನಂಬುತ್ತದೆ. ಆದರೆ ಜೈನ ಧರ್ಮವು ಪರ್ವತವು ತನ್ನ ಪೂರ್ವಜ ಋಷಭನಾಥನು ಮಾರ್ಗವನ್ನು ಸಾಧಿಸಿದ ಸ್ಥಳವಾಗಿದೆ ಎಂದು ನಂಬುತ್ತದೆ. ಟಿಬೆಟಿಯನ್ ಬೌದ್ಧ ಧರ್ಮವು ಈ ಪರ್ವತವು ಅಪರಿಮಿತ ಸಂತೋಷವನ್ನು ಪ್ರತಿನಿಧಿಸುವ ಚಕ್ರ ಸಂವರದ ನಿವಾಸವಾಗಿದೆ ಎಂದು ನಂಬುತ್ತದೆ. ಬೌದ್ಧ ಧರ್ಮಕ್ಕಾಗಿ ಮೌಂಟ್ ಕೈಲಾಶ್ 9 ಅಂತಸ್ತಿನ ಸ್ವಸ್ತಿಕ ಪರ್ವತವಾಗಿದ್ದು ಅದು ಆಧ್ಯಾತ್ಮಿಕ ಶಕ್ತಿಯ ಸ್ಥಾನವಾಗಿದೆ. ಕೈಲಾಸ ಪರ್ವತವು ಏರಲು ಸಾಧ್ಯವಿಲ್ಲ, ಯಾರೂ ಕೈಲಾಸ ಶಿಖರವನ್ನು ಏರಿಲ್ಲ. ಪುರಾತನ ದಂತಕಥೆಯು ಬೌದ್ಧ ಸನ್ಯಾಸಿಯಾದ ಮಿಲರೆಪಾ ಮಾತ್ರ ಕೈಲಾಸ ಪರ್ವತವನ್ನು ಏರಿದೆ ಎಂದು ಹೇಳುತ್ತದೆ. ಆರೋಹಿಗಳ ನಿಗೂಢ ಸಾವು. ಕೈಲಾಸ ಪರ್ವತದ ತುದಿಗೆ ಏರಲು ಉದ್ದೇಶಿಸಿರುವ ವಿಜ್ಞಾನಿಗಳ ತಂಡವು ಅಂತಿಮವಾಗಿ ಟಿಬೆಟಿಯನ್ ಲಾಮಾ ಅವರ ಸಲಹೆಯ ಮೇರೆಗೆ ಕೈಬಿಟ್ಟಿತು. 4 ಆರೋಹಿಗಳು ಇನ್ನೂ 1 ಅಥವಾ 2 ವರ್ಷಗಳಲ್ಲಿ ಸತ್ತರು. ಕೈಲಾಸ ಪರ್ವತವನ್ನು ಹತ್ತುವುದು ದೇವರನ್ನು ಅಪರಾಧ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಕ್ರಾಸ್ಮಾರ್ಕ್ ಧರ್ಮದ ಗುರುಗಳ ಅಸ್ತಿತ್ವವನ್ನು ಸಾಬೀತುಪಡಿಸಿತು. ಒಂದು ತೋಡು ಮತ್ತು ಗೊಜ್ಜಿ ಪರ್ವತದ ಮೇಲೆ ದೈತ್ಯ ಅಡ್ಡ ಗುರುತು ರೂಪಿಸುತ್ತದೆ. ಕೈಲಾಸ ಪರ್ವತದ ಸೊಂಟದ ಸುತ್ತಲಿನ ತೋಡು ಶಿವನ ಕೊರಳನ್ನು ಹಿಮ್ಮೆಟ್ಟಿಸಿದೆ. ಕೈಲಾಸ ಮಾನಸ ಸರೋವರದ ನಿಯಂತ್ರಣಕ್ಕಾಗಿ ಮಿಲರೆಪಾ ನರೋಬೊಂಚುಂಗ್ನೊಂದಿಗೆ ಹೋರಾಡುತ್ತಿದ್ದಾಗ ಗೋಜಲು ಬಿಟ್ಟಿತು. ಕೈಲಾಸ ಶಿಖರವು ಪಿರಮಿಡ್ ಆಗಿದೆ. ಕೈಲಾಸ ಪರ್ವತದ ಮೇಲ್ಭಾಗವು ವಾಸ್ತವವಾಗಿ ಮಾನವ ನಿರ್ಮಿತ ನಿರ್ವಾತ ಪಿರಮಿಡ್ ಎಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಇದು 100ಕ್ಕೂ ಹೆಚ್ಚು ಇತರ ಸಣ್ಣ ಪಿರಮಿಡ್ಗಳಿಂದ ಆವೃತವಾಗಿದೆ. ಪ್ರಾಥಮಿಕ ಅಂದಾಜಿನ ಪ್ರಕಾರ ಪಿರಮಿಡ್ ಸಂಕೀರ್ಣದ ನೇರ ಎತ್ತರವು 100 ಮತ್ತು 1800 ಮೀಟರ್ಗಳ ನಡುವೆ ಇದೆ. ಆದರೆ ಈಜಿಪ್ಟಿನ ಪಿರಮಿಡ್ ಕೇವಲ 146 ಮೀಟರ್ ಆಗಿದೆ. ನಿಜವಾಗಿದ್ದರೆ ಇದು ಇಂದು ತಿಳಿದಿರುವ ಯಾವುದೇ ಪಿರಮಿಡ್ಗಿಂತಲೂ ದೊಡ್ಡದಾಗಿರುತ್ತದೆ. ಗೂಗಲ್ ನಕ್ಷೆಗಳು ಕೈಲಾಶ್ ಪರ್ವತದ ಕೇಂದ್ರ ಸ್ಥಳವನ್ನು ತೋರಿಸುತ್ತದೆ. ಕೈಲಾಸ ಪರ್ವತವನ್ನು ಬ್ರಹ್ಮಾಂಡದ ಅಕ್ಷವೆಂದು ಪರಿಗಣಿಸಲಾಗಿದೆ. ಪ್ರಪಂಚದ ಕೇಂದ್ರ, ಪ್ರಪಂಚದ ಸ್ತಂಭ. ಇದು ಭೂಮಿಯು ಸ್ವರ್ಗದೊಂದಿಗೆ ಸಂಪರ್ಕಿಸುವ ಸ್ಥಳವಾಗಿದೆ. ನೀವು ಗೂಗಲ್ ನಕ್ಷೆಗಳಿಂದ ನೋಡುವಂತೆ ಯುಕೆಯ ಸ್ಟೋನ್ಹೆಂಜ್ನಿಂದ ಮೌಂಟ್ ಕೈಲಾಶ್ಗೆ 6666 ಕಿಲೋಮೀಟರ್ ದೂರವಿದೆ. ಇದು ಕೈಲಾಶ್ ಶ್ರೇಣಿಯಿಂದ ಉತ್ತರ ಧ್ರುವದವರೆಗಿನ ದೂರವೂ ಆಗಿದೆ. ಕೈಲಾಶ್ ಪರ್ವತದಿಂದ ದಕ್ಷಿಣ ಧ್ರುವದವರೆಗಿನ ಅಂತರವು 13332 ಕಿಲೋಮೀಟರ್ಗಳು. ಇದು ಉತ್ತರ ಧ್ರುವ ಅಥವಾ ಸ್ಟೋನ್ಹೆಂಜ್ಗೆ ನಿಖರವಾಗಿ 2 ಪಟ್ಟು ದೂರವಾಗಿದೆ. ಕೈಲಾಶ್ ಪರ್ವತವು ಭೂಮಿಯ ಶಕ್ತಿ ಕೇಂದ್ರವಾಗಿದೆ. ಈಜಿಪ್ಟ್ನ ಪಿರಮಿಡ್ಗಳು, ಮೆಕ್ಸಿಕೋದ ಪಿರಮಿಡ್ಗಳು, ಈಸ್ಟರ್ ಐಲ್ಯಾಂಡ್, ಸ್ಟೋನ್ಹೆಂಜ್ ಮತ್ತು ಉತ್ತರ ಧ್ರುವ ಸೇರಿದಂತೆ ಪ್ರಪಂಚದಾದ್ಯಂತದ ಅತೀಂದ್ರಿಯ ತಾಣಗಳು ಮತ್ತು ಶಕ್ತಿಯ ತಾಣಗಳನ್ನು ಸಂಪರ್ಕಿಸುವ ವಿಶ್ವಾದ್ಯಂತದ ವ್ಯವಸ್ಥೆಯ ಕೇಂದ್ರವಾಗಿದೆ ಕೈಲಾಶ್ ವ್ಯವಸ್ಥೆ. ಕೈಲಾಶ್ ಶ್ರೇಣಿಯ ಪ್ರದೇಶವು ವೃದ್ಧಾಪ್ಯವನ್ನು ವೇಗಗೊಳಿಸುತ್ತದೆ. ಕೈಲಾಸ ಶ್ರೇಣಿಯು ದೇಹ ಮತ್ತು ಮನಸ್ಸನ್ನು ಎತ್ತುವ ಶಕ್ತಿಯ ಸುಳಿಯಾಗಿದೆ ಎಂದು ಕೆಲವು ವಿಜ್ಞಾನಿಗಳು ನಂಬುತ್ತಾರೆ. ಕೈಲಾಸದಲ್ಲಿ 12 ಗಂಟೆಗಳ ಕಾಲ ಕಳೆಯುವ ಜನರು ಕೂದಲು ಮತ್ತು ಉಗುರುಗಳ ಬೆಳವಣಿಗೆಯನ್ನು ವೇಗಗೊಳಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಇದು 2 ವಾರಗಳ ಸಾಮಾನ್ಯ ಸಮಯಕ್ಕೆ ಸಮನಾಗಿರುತ್ತದೆ. ಮಾನಸರೋವರ ಸರೋವರ ಮತ್ತು ರಕ್ಷಾಸ್ಥಲ್ ಸರೋವರವು ಯಿನ್ ಯಾಂಗ್ ಅನ್ನು ಪ್ರತಿನಿಧಿಸುತ್ತದೆ. ಕೈಲಾಸ ಪರ್ವತದ ಬುಡದಲ್ಲಿ 2 ಸರೋವರಗಳಿವೆ. ಮಾನಸರೋವರ ಸರೋವರವನ್ನು ಮೂಲತಃ ಹಿಂದೂ ದೇವರ ಆಲೋಚನೆಗಳಲ್ಲಿ ರಚಿಸಲಾಯಿತು ಮತ್ತು ನಂತರ ಭೂಮಿಯ ಮೇಲೆ ದೃಶ್ಯೀಕರಿಸಲಾಯಿತು. ಈ ಪವಿತ್ರ ಸರೋವರವು ಸಿಹಿನೀರಿನ ಸರೋವರವಾಗಿದೆ. ಆದರೆ ರಕ್ಷಾಸ್ಥಾಲ್ ಸರೋವರವು ಕೇವಲ ಒಂದು ಮಾರ್ಗದಿಂದ ಪ್ರತ್ಯೇಕಿಸಲ್ಪಟ್ಟಿದೆ. ಇದು ಭೂತ ಸರೋವರ ಎಂದು ಕರೆಯಲ್ಪಡುವ ಉಪ್ಪು ನೀರಿನ ಸರೋವರವಾಗಿದೆ. ಒಂದು ಸೂರ್ಯನಂತೆ, ಇನ್ನೊಂದು ಚಂದ್ರನಂತೆ. 2 ಸರೋವರಗಳು ಕ್ರಮವಾಗಿ ಬೆಳಕು ಮತ್ತು ಕತ್ತಲೆಯನ್ನು ಪ್ರತಿನಿಧಿಸುತ್ತವೆ. ಕೈಲಾಸ ಪರ್ವತದ ಉಪಗ್ರಹ ನೋಟವು ಕೈಲಾಸ ಹಿಮಾಲಯದ ನೆರಳಿನ ಭಾಗವು ಶಿವನ ಮುಖದಂತೆ ನಗುತ್ತಿರುವುದನ್ನು ತೋರಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.